ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮಂದಿಗೆ ಬಂದಿದ್ದೀನಿ. ಏನಪ್ಪ ಅಂದರೆ ರೇಷನ್ ಕಾರ್ಡ್ ಇದ್ದವ್ರಿಗೆ ಫುಡ್ ಕಿಟ್ ಕೊಡ್ತಾರಂತೆ, ಇಂದಿರಾ ಫುಡ್ ಕಿಟ್ಟು. ಏನು ಅಂದರೆ ಅದರಲ್ಲಿ 7 ಥರದ್ದು ಕಿಟ್ಗಳಿರ್ತವೆ. ಏನು ಎತ್ತ ಅಂತ ನೋಡ್ಕೊಂಬರೋಣ ಬನ್ನಿ. ರೇಷನ್ ಕಾರ್ಡರಿಗೆ ಇನ್ನು ಮುಂದೆ ಅಕ್ಕಿ ಬದಲು ಉಚಿತವಾಗಿ ದಿನಸಿ ಕಿಟ್ಟನ್ನು ವಿತರಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರದಿಂದ ಪಡಿತರ ಚೀಟಿದಾರರಿಗೆ ಬಂದುಬಿಟ್ಟು ಸಿಹಿ ಸುದ್ದಿ ಹೊರಬಿರುತ್ತದೆ. ಏನಪ್ಪ ಅಂದರೆ ಇನ್ನು ಮುಂದೆ ಪಡಿತರ ಚೀಟಿ ಕೇವಲ ಅಕ್ಕಿ ಮಾತ್ರ ಅಲ್ಲದೆ ಜಿಲ್ಲಾ ಆದ್ಯತಾ ಕುಟುಂಬಗಳಿಗೆ ಪೌಷ್ಟಿಕ ಅಂಶ ತುಂಬಿದ ಉಚಿತ ಇಂದಿರಾ ಆಹಾರ ಕಿಟ್ಗಳನ್ನು ಸರ್ಕಾರವು ವಿಸ್ತರಿಸಲು ನಿಗದಿಪಡಿಸಿದೆ ನಿರ್ಧಾರ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಅವ್ರು ಯಾರಪ್ಪ ಅಂದರೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪ ಅವರು ಈ ಬಗ್ಗೆ ಇದು ಉಚಿತ ಅಕ್ಕಿ ದುರುಪಯೋಗ ಆಗುತ್ತಿರುವುದನ್ನು ತಡೆಯಲು ಪೌಷ್ಟಿಕಾಂಶಗಳ ಕಿಟ್ ವಿತರಣೆ ಯೋಜನೆಯಾಗಿದ್ದು, ಜುಲೈ 2ರಂದು ನಂದಿಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡಲಾಗುವುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಯಾಕಪ್ಪ ಈ ಥರ ಮಾಡೋದು, ಫುಡ್ ಕಿಟ್ ಕೊಡ್ತಾರೆ ಅಂತಂದರೆ ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬಂದ್ಬಿಟ್ಟು ಈಗಾಗಲೇ ಪ್ರತಿ ಕುಟುಂಬಕ್ಕೆ ಪ್ರತಿ ತಿಂಗಳು 10 kg ಅಕ್ಕಿಯನ್ನು ಉಚಿತವಾಗಿ ನೀಡುತ್ತಿದೆ. ಆದರೆ ಇದರಲ್ಲಿ ಕೇಂದ್ರ ಸರ್ಕಾರ 5 kg ಮತ್ತು ರಾಜ್ಯ ಸರ್ಕಾರ 5 kg ಕೊಡ್ತಾಯಿದ್ರು. ಆದರೆ ಕೆಲವು ಕುಟುಂಬಗಳಿಗೆ ಬಂದ್ಬಿಟ್ಟು ಅಗತ್ಯಕ್ಕಿಂತ ಹೆಚ್ಚು ದೊರೆಯುವುದರಿಂದ ಅವರೇನು ಮಾಡ್ತಾಯಿದ್ರು ಅಂದರೆ ಆ ಅಕ್ಕಿನ ಎತ್ಕೊಂಡೋಗ್ಬಿಟ್ಟು ಮಾರಾಟ ಮಾಡ್ತಾಯಿದ್ರು. ಅದಕ್ಕೋಸ್ಕರ ಅದರ ಪರಿಣಾಮವಾಗಿ ಬಂದುಬಿಟ್ಟು ಅವರು ಈ ಯೋಜನೆಯನ್ನು ತೊಗೊಂಡಿದ್ದಾರೆ. ಏನಪ್ಪ ಅಂದರೆ ದಿನಸಿಗಳನ್ನ ಕೊಡೋದಕ್ಕೆ. ಯಾವ್ಯಾವ ದಿನಸಿ, ಯಾವುದು ಇಂದಿರಾ ಫುಡ್ ಕಿಟ್ ಯಾವುದಂತಂದರೆ ಏನೇನು ಕೊಡ್ತಾರೆ ಅಂದರೆ 2 kg ಅಕ್ಕಿ ಕೊಡ್ತಾರೆ, ತೊಗರಿಬೇಳೆ 1 kg, ಎಣ್ಣೆ 1 ಲೀಟರು, ಸಕ್ಕರೆ 1 kg, ಉಪ್ಪು 1 kg, ಚಹಾ ಪುಡಿ 100 ಗ್ರಾಮು, ಕಾಫಿ ಪುಡಿ 50 ಗ್ರಾಮು. ಈ ಎಲ್ಲ ವಸ್ತುಗಳು ಬಂದ್ಬಿಟ್ಟು ಸಮತೋಲನ ಆಹಾರಕ್ಕೆ ಅಗತ್ಯವಿರುತ್ತದೆ. ಯಾಕಂದರೆ ನಾವು ಅದನ್ನು ದಿನ ಬಳಕೆ ಮಾಡ್ತೀವಲ್ವ, ಬೇಳೆ ಎಲ್ಲ ಸಾರಿಗೆ, ಎಣ್ಣೆ ಒಗ್ಗರಣೆಗೆ ಎಲ್ಲ ಯೂಸ್ ಮಾಡ್ತೀವಿ. ಆದ್ದರಿಂದ ರಾಜ್ಯವು ಸುಮಾರು 1.2 ಕೋಟಿ BPL ಪಡಿತರ ಚೀಟಿದಾರರ ಕುಟುಂಬಗಳಿಗೆ ಈ ಯೋಜನೆಯ ಲಾಭ ಪಡೆಯಲಿವೆ. ವೆಚ್ಚದ ಲೆಕ್ಕಾಚಾರ ಬಂದಾಗ ಅವ್ರಿಗೆ ಬಂದುಬಿಟ್ಟು ಅಕ್ಕಿ ಕೊಡೋದಕ್ಕೇ ಜಾಸ್ತಿ ಅಮೌಂಟ್ ಆಗ್ತಾಯಿತ್ತು. ಇವಾಗ ಕಿಟ್ ಕೊಡೋದ್ರಿಂದ ಅವ್ರಿಗೆ ತಿಂಗಳಿಗೆ ಎಷ್ಟೋ ಉಳಿತಾಯ ಆಗುತ್ತೆ, ವರ್ಷಕ್ಕೆ ಎಷ್ಟು ಉಳಿತಾಯ ಆಗುತ್ತೆ ಅಂತ ನೋಡೋಣ ಬನ್ನಿ. ಸದ್ಯ ರಾಜ್ಯ ಸರ್ಕಾರ ಪಡಿತರ ಅಕ್ಕಿಗೆ ಪ್ರತಿ ತಿಂಗಳು ಬಂದ್ಬಿಟ್ಟು 573 ಕೋಟಿ ವೆಚ್ಚ ಮಾಡ್ತಾಯಿದ್ರಂತೆ. ಎಷ್ಟು? 573 ಕೋಟಿ ರೂಪಾಯಿ ವೆಚ್ಚ ಮಾಡ್ತಾಯಿದ್ದಂತೆ. ಆದರೆ ಕಿಟ್ ವಿತರಿಸಿದರೆ ಈ ವೆಚ್ಚವನ್ನು 512 ಕೋಟಿಗೆ ತಗ್ಗಿಸಬಹುದು, ಕಡಿಮೆ ಆಯಿತು. ಇದರ ಜೊತೆಗೆ ವರ್ಷಕ್ಕೆ 720 ಕೋಟಿ ರು ಉಳಿತಾಯ ಸಾಧ್ಯವಾಗಬಹುದು ಎಂಬ ನಿರೀಕ್ಷಣೆಯಲ್ಲಿ ಇದ್ದಾರೆ. ಆಯಿತಾ? ನಿಮಗೆ ಕಿಟ್ ಬೇಕಾ ಇಲ್ಲ ಅಕ್ಕಿ ಬೇಕಾ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡಿದ್ರೆ ಹಲವಾರು ಜನಕ್ಕೆ ಹೋಗಿ ಸೇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮಂತವ್ರನ್ನ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.